ಹಲೋ, ಇವಾಗ ನಾವು ಮನೆ ಹತ್ರ ಇರೋ ಒಂದು ಪಾರ್ಕ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆ ಪಾರ್ಕ್ ಹೆಸರು ವಾಟರ್ ಪಾರ್ಕ್ ಅಂತ ಕರೀತಾರೆ. ಏನಕ್ಕಂದರೆ ಅಲ್ಲಿ ವಾಟರ್ ಎಲ್ಲ ಬರುತ್ತೆ ಚಿಕ್ಕ ಮಕ್ಕಳಿಗೆ ಆಟ ಆಡ್ಕೊಳೋದಕ್ಕೆಲ್ಲ. ಸೊ ಅದು ಓನ್ಲಿ ಸಮ್ಮರಲ್ಲಿ ಮಾತ್ರ ಆನ್ ಆಗುತ್ತೆ. ಬಟ್ ಅಲ್ಲಿ ಬೇರೆ ಎಲ್ಲ ದೊಡ್ಡ ಗ್ರೌಂಡ್ ಥರ ಇದೆ ಆಟ ಆಡ್ಕೊಳೋದಕ್ಕೆಲ್ಲ. ಆಮೇಲೆ ಜಾರಬಂಡೆ ಇವೆಲ್ಲ ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ಲ ಅವೆಲ್ಲ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಇವರಿಬ್ಬರು ಹುಡುಗರು ಸೈಕಲ್ ತೊಗೊಂಡಿದ್ದಾರೆ ತುಂಬ ದಿನ ಆದಮೇಲೆ. ಆಲ್ಮೋಸ್ಟ್ 3 ಮಂತ್ಸ್ ಆಯ್ತು ಅನಿಸುತ್ತೆ, 3-4 ಮಂತ್ಸ್ ಆಯಿತು. ವಿಂಟರ್ ಬಂದಾಗಿದ್ದ ತೆಗೆದಿಲ್ಲ. ಸೊ ಇವಾಗ ತೆಗೆದು ತುಳಿತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಟೈರೆಲ್ಲ ಗಾಳಿ ಹೋಗ್ಬಿಟ್ಟಿತ್ತು. ನೀಟಾಗೆಲ್ಲ ಇವು ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ದಿನ ಆದಮೇಲೆ ಸೈಕಲ್ ತುಳಿತಾ ಇದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಸ್ಟಾಪ್ ಸಿಗ್ನಲ್ ಇದು. ಇಲ್ಲಿದ್ದ ಲೆಫ್ಟ್ ಹೋಗ್ಬಿಟ್ಟು ಆಮೇಲೆ ರೈಟ್ ಹೋಗಿ ಸ್ಟ್ರೈಟಾಗಿ ಹೋಗ್ಬಿಡ್ಬೇಕು ಅಷ್ಟೇ, 1 ಕಿಲೋಮೀಟ್ರು. ಸೊ ಇಲ್ಲಿ ರೈಟ್ ತಗೊಂಡು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಇದು ತುಂಬ ದಿನ ಆದಮೇಲೆ ಈ ಥರ ಕ್ಲಿಯರ್ ಸ್ಕೈ ಇದೆ, ಭಾಳ ಚೆನ್ನಾಗಿದೆ. ಸಮ್ಮರ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಅಷ್ಟು ಕ್ಲಿಯರ್ ಸ್ಕೈ ಎಷ್ಟು ಚೆನ್ನಾಗಿದೆ. ಇದು ಸಾಯಂಕಾಲ ಆಲ್ಮೋಸ್ಟ್ 5:30 ಅರೌಂಡ್ ಆ ಟೈಮಲ್ಲಿ ತೆಗೆದಿರೋದು ವಿಡಿಯೋ. ಆಮೇಲೆ ನಮ್ಮ ಅಮ್ಮೋದು ಸ್ಕೂಲು ಇಲ್ಲೇ ಹತ್ರದಲ್ಲೇ ಇದೆ, ತೋರಿಸ್ತೀನಿ ಈಗ. ಸೊ ಅದೇ ಈಗ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಅಮ್ಮ ಸ್ಕೂಲು, ಡಾಲ್ಸನ್ ಪಬ್ಲಿಕ್ ಸ್ಕೂಲ್ ಅಂತಾರೆ. ಸೊ ಇದು ನಮ್ಮ ಮನೆ ಇಲ್ಲಿರೋದು. ಸೊ ಜಸ್ಟ್ ಅವಳು ಸಿಗ್ನಲ್ ಕ್ರಾಸ್ ಮಾಡಿಬಿಟ್ಟು ಹೋಗಬೇಕು. ಮೋಸ್ಟ್ ಆಫ್ ದ ಟೈಮ್ಸ್ ಅವಳು ಒಬ್ಬಳೇ ಹೋಗ್ತಾಳೆ ಸ್ಕೂಲ್ಗೆ. ಬಟ್ ಬ್ಯಾಗ್ ತೂಕ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬ್ಯಾಗ್ ತೊಗೊಂಡು ಡ್ರಾಪ್ ಮಾಡಿ ಬರ್ತೀನಿ. ಇವರಿಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ, ಈಗ ಹೋಗ್ದಂಗೆ ದೊಡ್ಡ ಡಾಗ್ ಇದೆ, ಅದಕ್ಕೆ ದಾರ ಕಟ್ಟಿದ್ದಾರೆ. ಬಟ್ ಆದರೆ ಈ ಹುಡುಗರು ಇಬ್ಬರು ನೋಡಿ ಅದು ನೋಡಿ ಎದುರ್ಕೊತಾ ಇದ್ದಾರೆ. ಸೊ ಸ್ವಲ್ಪ ತಾತ ಹಂಗೆ ವೆಯ್ಟ್ ಮಾಡಿದರು. ಅದು ಹೋದ್ಮೇಲೆ ಇವ್ರು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಇಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆ, ಡಾಲ್ಸನ್ ಸ್ಕೂಲ್ ಆಪೋಸಿಟಲ್ಲಿ ಒಂದು ಪಾರ್ಕ್ ಇದೆ, ಅದು ಡಾಲ್ಸನ್ ಪಾರ್ಕ್ ಅಂತಾರೆ ಅದನ್ನು. ಈ ಪಾರ್ಕಲ್ಲಿ ತುಂಬ ದಿನ ಆಡಿ ಅವರಿಗೆ ಬೋರ್ ಹೊಡೆದಿದೆ, ಅದಕ್ಕೆ ಸ್ವಲ್ಪ ದೂರ ಹೋಗೋಣ ಅಂತ ವಾಟರ್ ಪಾರ್ಕ್, ಅದು ಕೂಡ 1 ಕಿಲೋಮೀಟ್ರ್ ದೂರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಮುಂದೆ ಲೆಫ್ಟ್ ಸೈಡ್ ನೋಡಿ ಬ್ಲೂ ಕಲರ್ ಬ್ಯಾರಿಕೇಡ್ ಹಾಕಿದಾರಲ್ಲ, ಸೊ ಅಲ್ಲಿ ಹೊಸ ಸ್ಕೂಲ್ ಕಟ್ತಾ ಇದ್ದಾರೆ, ಕ್ಯಾಥಲಿಕ್ ಸ್ಕೂಲು ಫಾರ್ ಗ್ರೇಡ್ 1 ಇಂದ ಗ್ರೇಡ್ 6. ಇನ್ನು 2-3 ಇಯರ್ಸಲ್ಲಿ ರೆಡಿ ಆಗಬಹುದು ಅದು. ಇಲ್ಲಿ ಹುಡುಗರಿಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೇ ಹೇಳಿದ್ದು ಪ್ರತಿ ಸ್ಟಾಪ್ ಸಿಗ್ನಲ್ ಹತ್ರ ವೆಯ್ಟ್ ಮಾಡಿ ಅಂತ. ಸೊ ಇಲ್ಲೇವರೆಗೂ ಸ್ಟ್ರೈಟ್ ಬರಬೇಕು, ಇಲ್ಲಿದ್ದ ಲೆಫ್ಟ್ ತಗೊಂಡು ಸ್ಟ್ರೈಟಾಗಿ ಹೋಗಬೇಕು. ಸೊ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಾವು ಬರೋವರೆಗೂ. ಇಲ್ಲಿ ನಿಮಗೆ ಸೆಮಿ ಡಿಟ್ಯಾಚ್ಡ್ ಹೌಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ರೈಟ್ ಸೈಡ್ ಬರ್ತಿದೆಯಲ್ಲ, ಸೆಮಿ ಡಿಟ್ಯಾಚ್ಡ್ ಅಂದರೆ 2 ಮನೆ ಜಾಯಿನ್ ಆಗಿರ್ತವೆ. ಸೊ ಲೆಫ್ಟ್ ಸೈಡು ರೈಟ್ ಸೈಡು ಗ್ಯಾಪ್ ಇರುತ್ತೆ ಇಲ್ಲಿ ನೋಡಿ, ಈ ಮನೆಗೆ ಇದ್ದಂಗೆ. ಸೊ ಇವೆರಡು ಇದ್ದಾವಲ್ಲ, ಬ್ಲ್ಯಾಕ್ ಕಾರ್ ಇರೋದೊಂದು ಮನೆ, ವೈಟ್ ಕಾರ್ ಇರೋದೊಂದು ಮನೆ. ಸೊ ಅವೆರಡು ಸೆಮಿ ಡಿಟ್ಯಾಚ್ಡ್ ಹೌಸ್ ಅಂತಾರೆ. ಸೊ ಪಾರ್ಕ್ ಬಂತು. ಈ ಸಿಗ್ನಲ್ ಹತ್ರ ಈ ರೋಡ್ ಕ್ರಾಸಿಂಗ್ ಹತ್ರ ಏನಂದರೆ ಸ್ಟಾಪ್ ಸಿಗ್ನಲ್ಲು ಏನೂ ಇರೋದಿಲ್ಲ. ಸೊ ನಾವು ವೆಯ್ಟ್ ಮಾಡಿಬಿಟ್ಟು ಯಾವ ಕಾರ್ ಬಂದಿಲ್ಲ ಅಂದರೆ ನೋಡ್ಕೊಂಡ್ಬಿಟ್ಟು ಹೋಗ್ಬೇಕು. ಇಲ್ಲಿ ನೋಡಿ, ಇಷ್ಟೊತ್ತು ರಿಷಬ್ ಹಿಂದೆ ಬರ್ತಿದ್ದ, ಅಮ್ಮ ಮುಂದೆ ಹೋಗ್ತಾ ಇದ್ಲು. ನಾವೇ ಹೇಳಿದ್ದಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅವಳು ಮುಂದೆ ಹೋಗಬೇಕು, ಇವನು ಹಿಂದೆ ಬರಬೇಕು ಅಂತ. ಇಲ್ಲಿ ಪಾರ್ಕ್ ಬಂದ ತಕ್ಷಣವೇ ಅವನೇ ಫಸ್ಟ್ ಹೋಗ್ಬೇಕಂತ ಬಂದ್ಬಿಟ್ಟು ಮುಂದೆ ನಿಂತ್ಕೊಂಡಿದ್ದಾನೆ. ಸೊ ಈ ಪಾರ್ಕಲ್ಲಿ ದೊಡ್ಡ ಗ್ರೌಂಡ್ ಇದೆ, ಅದರಲ್ಲಿ ವಾಲಿಬಾಲ್ ಎಲ್ಲ ಆಡ್ಬೋದು. ಒಂಥರ ದೊಡ್ಡವ್ರು ಆಡ್ತಿದ್ದಾರೆ ನೋಡಿ. ಆಮೇಲೆ ನಮಗೇನಾದ್ರು ಊಟ ಏನಾದ್ರು ತಂದ್ಕೊಂಡು ಸ್ನ್ಯಾಕ್ಸ್ ಅಂದ್ಕೊಂಡು ಇಲ್ಲಿ ಕುತ್ಕೊಂಡು ತಿನ್ಕೋಬೋದು, ಪಿಕ್ನಿಕ್ ಥರ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹುಡುಗರಿಗೆ ಜಾರಬಂಡೆ ಅದೆಲ್ಲ ಇದೆ ಅಂತ ಹೇಳಿದ್ನಲ್ಲ, ಅದು. ಸೊ ದೊಡ್ಡ ಗ್ರೌಂಡಲ್ಲಿ ಆಲ್ಮೋಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಅಷ್ಟು ಇರುತ್ತೆ. ಒಂದು ದೊಡ್ಡ ಸರ್ಕಲ್ ಆಗಿಬಿಟ್ರೆ ಭಾಳ ಸುಸ್ತಾಗ್ಬಿಡುತ್ತೆ. ಸೊ ಈಗ ಒಂದು ರೌಂಡ್ ಹಾಕೋಣ ಅಂತ ಹೋಗ್ತಿದ್ದಾರೆ ಇಮಿಡಿಯೇಟಾಗಿ.
ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತುಂಬ ದೂರ ಸೈಕಲ್ ತುಳ್ಕೊಂಡು ಬಂದಿದ್ದಾರಲ್ಲ, ಸುಸ್ತಾಗಿದೆ ಅಂತ ಕೂತಿದ್ದಾರೆ. ಆಮೇಲೆ ನೇತ್ರ ಕೂಡ ತುಂಬ ವಾಕ್ ಮಾಡಿದ್ದಾಳೆ, ಆಲ್ಮೋಸ್ಟ್ 1 ಕಿಲೋಮೀಟ್ರ್. ಸೊ ಅವಳಿಗೂ ಸುಸ್ತಾಗಿದೆ, ಕೂತ್ಕೊಂಡಿದ್ದಾಳಲ್ಲಿ ನೀರು ಕುಡಿದ್ಬಿಟ್ಟು. ಈಗ ಒಂದು ಸೆಲ್ಫಿ ಟೈಮ್. ಓಕೆ, ಈ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಲೆಫ್ಟಲ್ಲಿ, ಅದು ಟ್ರೈಲ್ ಅಂತಾರೆ. ಅದರಲ್ಲಿ ಏನಿಲ್ಲ, ದೊಡ್ಡ ದೊಡ್ಡ ಮರಗಳಿರುತ್ತೆ. ಎಲ್ಲರೂ ಅಲ್ಲಿಗೆ ನೇಚರಲ್ಲಿ ವಾಕ್ ಮಾಡೋ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಥರ ರೋಡು ಏನೂ ಇರೋದಿಲ್ಲ, ಒಂಥರ ಸ್ಮಾಲ್ ಫಾರೆಸ್ಟ್ ಇದ್ದಂಗೆ ಇರುತ್ತೆ. ಸೊ ಹುಡುಗರೆಲ್ಲರೂ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ನೋಡಿ, ದೊಡ್ಡ ದೊಡ್ಡ ಮರಗಳು. ಇವಾಗ ಏನಾಗಿದೆ ಅಂದರೆ, ವಿಂಟರ್ ಬಂದರೆ ಎಲ್ಲ ಮರಗಳಲ್ಲೂ ಒಂದೇ ಒಂದು ಎಲೆ ಇರಲ್ಲ, ಎಲ್ಲ ಉದುರೋಗ್ಬಿಟ್ಟಿರುತ್ತೆ. ತಿರ್ಗಾ ಅದು ನೆಕ್ಸ್ಟ್ ಇನ್ನು ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆದಾಗ ಮತ್ತೆ ಕಂಪ್ಲೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯೆಲ್ಲೋ ಬೋರ್ಡಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದಿಸ್ ಈಸ್ ನಾಟ್ ಮೇಂಟೈನ್ ಡ್ಯೂರಿಂಗ್ ವಿಂಟರ್ ಮಂತ್ಸ್ ಅಂತ. ಅಂದರೆ ಇಲ್ಲಿ ವಿಂಟರಲ್ಲಿ ತುಂಬ ಸ್ನೋ ಬಿದ್ದಿರುತ್ತಲ್ವ, ಸೊ ತುಂಬ ಸ್ಕಿಡ್ ಆಗುತ್ತೆ ಆ ಥರ. ಸೊ ಇದನ್ನು ಯಾರು ಪ್ರಾಪರಾಗಿ ಮೇಂಟೈನ್ ಮಾಡಿರಲ್ಲ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಲೋ ಮೋಷನ್ ಜಂಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ತೆಗೆದಾಗ ಸರಿಗೆ ಬರಲಿಲ್ಲ ಸ್ಲೋ ಮೋಷನ್ ಜಂಪು. ಸೊ ಸೆಕೆಂಡ್ ಟೈಮ್ ಓಕೆ, ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಅಮ್ಮು ಮತ್ತು ಪ್ರೀತು ಬಂದ್ಬಿಟ್ಟು ಏನು ಹೇಳಿರಂದರೆ, ಏನೋ ಒಂದು ಸಣ್ಣದು ಅನಿಮಲ್ ಇದೆ ಅಂತಂದು ಏನೋ ಹೇಳಿದರು. ಸೊ ಅದನ್ನು ಝೂಮ್ ಮಾಡಿ ನೋಡಿದ್ರೆ ಏನೂ ಕಾಣಿಸ್ಲಿಲ್ಲ. ಇಲ್ಲೇನಂದರೆ ಫಾಲ್ ಸೀಸನಲ್ಲಿ ಇದು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕಂದರೆ ಇಲ್ಲಿ ಬಂದಿರೋ ಲೀವ್ಸ್ ಎಲ್ಲ ಫುಲ್ ಕಲರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ, ಆರೆಂಜು, ಯೆಲ್ಲೋ, ರೆಡ್ ಈ ಥರ. ಇವಾಗ ಇಲ್ಲಿ ಟ್ರೈಲಿದ್ದ ಪಾರ್ಕಿಗೆ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ ಸೈಕಲ್ ರೇಸ್ ಇಟ್ಕೊಂಡಿದ್ದಾರೆ ಇಬ್ಬರು. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಆ್ಯಕ್ಚುಲಿ ಇಲ್ಲಿ ರೇಸ್ ಇದೆ ಅಂತ ಅವನು ಅವಳಿಗೆ ಹೇಳಿಲ್ಲ. ವಿನ್ ಆದಮೇಲೆ ನಾನು ವಿನ್ ಆದೆ ಅಂತ ಹೇಳ್ತಾನೆ.
ಇದು ಇಲ್ಲಿ ವಾಟರ್ ಬರುತ್ತೆ ಅಂತ ಹೇಳಿದ್ನಲ್ವ, ಅದು ಇಲ್ಲೇ ನೋಡಿ. ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇದ್ದಾವೆ, ಡಿಫ್ರೆಂಟ್ ಅನಿಮಲ್ಸ್ ಸಿಂಬಲ್ಸ್ ಎಲ್ಲ ಇದ್ದಾವೆ. ಸೊ ಅದರಿಂದ ವಾಟರ್ ಬರುತ್ತೆ. ಅಲ್ಲಿ ರೆಡ್ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿದಾಗ ವಾಟರ್ ಬರ್ತಾ ಇರುತ್ತೆ. ಇವಾಗ ಮನೆಗೆ ವಾಪಸ್ ಬಂದ್ವಿ. ಇವನಿಗೆ ಇನ್ನೂ ಸಾಕಾಗಿಲ್ಲ ಆಟ ಆಡೋದು. ಸೈಕಲ್ ಆದ ತಕ್ಷಣ ಸ್ಕೂಟ್ರ್ ತಗೊಂಡಿದ್ದಾನೆ ನೋಡಿ ಆಟ ಆಡೋಕ್ಕೆ. ಈ ಥರ ವೀಡಿಯೋಸ್ನ ಇನ್ನಷ್ಟು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.